ಬ್ರೋ ಹೇಗಿತ್ತು ಇವತ್ತು ಮ್ಯಾಚ್? ಬ್ರೋ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಟಿಮ್ ಡೇವಿಡ್ ಸೂಪರ್, ಡ್ಯಾಶಿಂಗ್ ಡೇವಿಡ್. ಓಕೆ, ಅಂದ್ರೆ ಇವಾಗ ಏನ್ ಹೇಳ್ತಿದಾರೆ ಅಂತಂದ್ರೆ CSK ದವರು 5 ಕಪ್ ಇದೆ ಅಂತ ಹೇಳ್ತಿದ್ರಿ. 5 ಕಪ್ ಗೆ ಹೋಗಿ CSK ಗೂ ಇನ್ಸ್ಟಾಗ್ರಾಮ್ ಹೇಳಿ bro. 5 ಕಪ್ ತಗೊಂಡು 5 ಕಪ್ ಇಲ್ಲ. ಹಾ. ವಿರಾಟ್ ಕೊಹ್ಲಿ ವ್ಯಾಲ್ಯೂ ಹಾ. ಸೂಪರ್ ಸ್ಟಾರ್ ಇದೆ ವಿರಾಟ್ ಕೊಹ್ಲಿ. CSK ಅಭಿ ಏನು ಧೋನಿ ಇಲ್ಲ ಹಾಗಾಗಿ ಸೋಲ್ತಾ ಇದೀವಿ ನಾವು ಅಂತ CSK ದವರು ಹೇಳ್ತಿದ್ದಾರೆ. ಧೋನಿ ಫೀವರ್ ಅಂತ ಜ್ವರ. ಧೋನಿ ಜ್ವರ ಮನೆಯಲ್ಲಿ ವೆಲ್ಕಮ್ ಮಾಡ್ತಾ ಇದೆ. ಓಕೆ, RCB ಹೇಟರ್ಸ್ ಏನ್ ಹೇಳ್ತೀರಾ? RCB haters just want to let you know that this is the second title coming soon, 2026 on its way. ಓಕೆ, ಥ್ಯಾಂಕ್ ಯು. RCB ಮ್ಯಾಚ್ ಹೇಗಿತ್ತು ಇವತ್ತು? ಸೂಪರ್ ಆಗಿತ್ತು ಸರ್ ಇವತ್ತು. ಸೂಪರ್ ಆಗಿತ್ತು. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? 2 ಮ್ಯಾಚ್ ಸತತ ಗೆಲುವು. ಈ ಸತಿನೂ ಮೋಸ್ಟ್ಲಿ ಅವರೇ ವಿನ್ ಆಗೋದು. ಕಪ್ ನಮ್ದೇ ಅಂತೀರಾ? ನಮ್ದೇ ಅಂತೀವಿ. ಥ್ಯಾಂಕ್ ಯು. ಓಕೆ, ಮ್ಯಾಮ್ ಮಾತಾಡ್ತೀರಾ? ಮ್ಯಾಮ್ ಇವತ್ತು ಸತತ 2ನೇ ಗೆಲುವು RCB ಏನ್ ಹೇಳ್ತೀರಾ? ಏನು ಇಲ್ಲ, ಈ ಸರಿ ಕಪ್ ನಮ್ದೇ ಅಂತ. ನಮ್ದೇನಾ? ಅಂದ್ರೆ ಈಗ 250 ರನ್ ಹೊಡೆದ್ಬಿಟ್ಟು ಅದು CSK ಮೇಲೆ ವಿನ್ ಆದ್ರು. CSK ದವ್ರನ್ನ ಆಲ್ ಔಟ್ ಮಾಡಿದ್ರು ನಮ್ಮವರು. ಎಷ್ಟು ಖುಷಿ ಆಯ್ತು ಅಂತ. ಅಂದ್ರೆ ಫಸ್ಟ್ ಟೈಮ್ ಬಂದಿದ್ದ ಗ್ರೌಂಡ್ ಗೆ. ಇವಾಗ್ಲೇ ಕಪ್ ಗೆದ್ದಂಗ್ ಆಗಿದೆ. ಓಕೆ. ಬ್ರೋ ಸಕ್ಕದಾಗಿತ್ತು ಬ್ರೋ. ಹಾ. ನಿಜ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಬರೀ ಟಿವಿಯಲ್ಲಿ ನೋಡ್ತಾ ಇದ್ದೆ ವಿರಾಟ್ ಕೊಹ್ಲಿನ. ಇವತ್ತು ವಿರಾಟ್ ಕೊಹ್ಲಿಗೆ ನಾನು ಮಾತಾಡ್ಸ್ದೆ. ಓಕೆ. ಜಸ್ಟ್ ಏನೋ ಒಂದು 5 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇದ್ವಿ. ಹಾ. ತುಂಬಾ ಖುಷಿ ಆಯ್ತು. ಓಕೆ, ಅಂದ್ರೆ ಅಲ್ಲ ಈಗ CSK ದವರು ಕಂಟಿನ್ಯೂ 3 ಮ್ಯಾಚ್ ಸೋತೋದ್ರು. ಹಾ. ನಮ್ಮ RCB ಅವರು ಹೋಮ್ ಗ್ರೌಂಡ್ ಅಲ್ಲಿ ಸೆಕೆಂಡ್ ಮ್ಯಾಚ್ ವಿನ್ ಆದ್ರು. ಎಷ್ಟು ಹಾ. ಖುಷಿ ಇದೆ. ಖುಷಿ ತೋರ್ಸ್ಕೊಳಕ್ ಆಗ್ತಿಲ್ಲ, ಖುಷಿ ಇದೆ ಅಷ್ಟೇ. ಓಕೆ. ಅವರು ಚೆನ್ನಾಗ್ ಆಡಿದ್ರು. ಆದ್ರೆ RCB ಆಫ್ ಕೋರ್ಸ್ ಹೆಸರಲ್ಲೇ ಒಂದು ಕಿಕ್ ಇದೆ. ಓಕೆ ಬ್ರೋ, ಹೇಳಿ ಬ್ರೋ. ನೆಕ್ಸ್ಟ್ ಮ್ಯಾಚ್ MI ವರ್ಸಸ್ RCB. ಹಾ. ನೆಕ್ಸ್ಟ್ RCB ನೇ ಗೆಲ್ಲೋದು. RCB ನೇ ಗೆಲ್ಲೋದು. ಹಾ. ಓಕೆ, ಹೇಟರ್ಸ್ ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ RCB ಹೇಟರ್ಸ್ ಗೆ? ಈ ಸಲ ಕಪ್ಪು ನಮ್ದೇ, ಓಕೆ, ಯಾವಾಗ್ಲೂ ನಮ್ದೇನೆ ನಮ್ದೇ. ಬ್ರೋ. ಈಗ ಅವ್ರ 18 ವರ್ಷ ಕಾದಿ ಕಪ್ ಗೆದ್ದವ್ರೆ ಅಂದ್ಬಿಟ್ಟೆ. ಹಾ. ಈಗ ವಿರಾಟ್ ಕೊಹ್ಲಿ ಏಜ್ ಎಷ್ಟು? 37 ಹಾ. -18 ಮಾಡಿದ್ರೆ 18 ಬರೋದು. ಅಂದ್ರೆ ಎಷ್ಟು ಏಜ್ ಪ್ಲಸ್ ಇಯರ್ ಲೆಕ್ಕ ಹಾಕಿದ್ರೆ ಬರೀ 18 ಬರೋದು. ಎಲ್ಲಾ ಸಲಿನೂ ಅಂದ್ರೆ ಕಪ್ಪು ನಮ್ದೇ. ಈಗ CSK ದವ್ರು ಏನ್ ಹೇಳ್ತೀರ? ನಮ್ಮ ಹತ್ರ 5 ಕಪ್ ಇದೆ. ಬ್ರೋ ಅವ್ರು ಬಡ್ಕಾತಾರೆ ಬ್ರೋ, ಬಾಯ್ ಬಡ್ಕಾತಾರೆ. ಸೋತ್ರೆ 5 ಕಪ್ ಐತೆ ಅಂದ್ರೆ ಕಾಲ ಅಂತಾರೆ. ಹಾ. ಬಿಟ್ರೆ ಇನ್ನೇನಂತಾರೆ ಬ್ರೋ? ಅಷ್ಟೇ ಮನೆ ಹೊಡಿ ಗಿಡ ಹೊಡಿ ಅಷ್ಟೇ ಬ್ರೋ. ಅಷ್ಟೇ. ಬ್ರೋ ಕಟ್ ಮಾಡ್ಬಿಡಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. RCB ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ CSK ಲಾಸ್ಟ್ ವರೆಗೂ ಫೈಟ್ ಮಾಡಿದ್ರು. ಹಾ. ಬಟ್ ಆಗ್ಲಿಲ್ಲ. ಬಟ್ ದಟ್ಸ್ ಓಕೆ. ನಾವು ಆಲ್ರೆಡಿ 5 ಕಪ್ ಗೆದ್ದಿದೀವಿ. ಈ ಸಾರಿ ಮತ್ತೆ RCB ಗೆಲ್ಲಲ್ಲ ಅಂತ ಚಾನ್ಸ್ ಕೊಟ್ಟಿದೀವಿ. ಓಕೆ ಬ್ರೋ, ಏನ್ ಗೊತ್ತಾ? ಓಕೆ, 5 ಕಪ್ ಗೆದ್ದಿದ್ರ ಇಲ್ಲ ಅಂತಲ್ಲ. ಹಾ. ಬಟ್ ಏನ್ ಹೇಳ್ತಿದಾರೆ ಅಂದ್ರೆ ಸೋತಿರೋ ಟೈಮ್ ಅಲ್ಲಿ ನಮ್ಮ ಹತ್ರ 5 ಕಪ್ ಇದೆ ಅಂತಾನೆ ಹೇಳ್ತಾ ಇರ್ತೀರಾ. ಅದಕ್ಕೇನಂತೀರಾ? ಬಟ್ ಆಕ್ಚುಲಿ ಅದು ಹೇಳ್ಬಾರ್ದು. ಬಟ್ ಹೇಳ್ತೀವಿ ಯಾಕಂದ್ರೆ ನಮ್ಮ ಹತ್ರ ಧೋನಿ ಮೇನ್ ಪ್ಲೇಯರ್. ನಮ್ ಧೋನಿ ಇದ್ದಿಲ್ಲ. ಧೋನಿ ಇದ್ದಿದ್ದು ಅಟ್ಲೀಸ್ಟ್ ಅವರು ಟೆಕ್ನಿಕ್ ಇಂದ ಆದ್ರೂ ಏದಾದ್ರು ಗೇಮ್ ಚೇಂಜ್ ಮಾಡೋ ಚಾನ್ಸಸ್ ಇದ್ವು. ಓಕೆ. ಧೋನಿನೂ ಇರ್ಲಿಲ್ಲ. ಸ್ವಲ್ಪ ಋತುರಾಜ್ಗೆ ನ್ಯೂ ಕ್ಯಾಪ್ಟನ್ಸಿ ಕೊಡೋದ ಪ್ರೆಷರ್ ಬಿದ್ದು ಅವರು ಬ್ಯಾಟಿಂಗ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಸ್ವಲ್ಪ ಓಕೆ. ಬೌಲಿಂಗ್ ಸ್ವಲ್ಪ ವೀಕ್ ಆಗಿದೆ. ಅದೊಂದು ಸ್ವಲ್ಪ ನೆಕ್ಸ್ಟ್ ಮ್ಯಾಚ್ ಇಂದ ನೋಡ್ಕೊಂಡ್ರೆ ಬ್ರೋ, ಧೋನಿನ ಇನ್ನು ಎಷ್ಟು ವರ್ಷ ಆಡಿಸ್ಬೇಕು ಅಂತ ಅನ್ಕೊಂಡಿದ್ರ CSK ದವರು? ಅನ್ಲಿಮಿಟೆಡ್. ಅವರು ಆಡೋರಿಗೂ ಓಕೆ. ರೆಡಿ ಟು ಆಕ್ಸೆಪ್ಟ್ ಹಿಮ್ ಫಾರ್ ಎವ್ರಿ ಇಯರ್. ಓಕೆ, ಅಲ್ಲ ಈಗ 3 ಮ್ಯಾಚ್ ಇಲ್ಲ ಅಂತಾನೆ ಕಂಟಿನ್ಯೂಸ್ ಸೋಲ್ತಾ ಇದಾರೆ. ಹೇಗೆ ಅಂತ? ದಟ್ಸ್ ಓಕೆ. ಮತ್ತೆ ಇಂಜುರಿ ಆಗಿದೆ, ಅನ್ಕೊಳ್ಳಾರ್ದ ಪರಿಸ್ಥಿತಿಯಲ್ಲಿ ಇಂಜುರಿ ಆಗಿದೆ. ಏನ್ ಮಾಡಕ್ ಆಗಲ್ಲ. ಬಟ್ Okay. ದಟ್ಸ್ ಓಕೆ. ಅವರು ಕಮ್ ಬ್ಯಾಕ್ ಕೊಟ್ಟು ಅವಾಗಿಂದ ಆದ್ರೂ ನಾವು ಗೆಲ್ಲಿಯ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಇಟ್ಸ್ ಓಕೆ. ಈ ಸೇರಿ RCB ಹೊಡಿಲಿ ಅಂತ ಸ್ವಲ್ಪ ನೋಡೋಣ. ಬಟ್ ನಿಮ್ ಫ್ರೆಂಡ್ ಇವತ್ತು ಫುಲ್ ಖುಷಿಯಾಗಿದ್ದಾರೆ. ಏನ್ ಹೇಳ್ತೀರಾ ಬ್ರೋ? RCB fan ಅಲ್ಲ, ಹಂಗಾಗಿ ಬ್ರೋ ಬನ್ನಿ ಬ್ರೋ, ಅವ್ರು ಹೆಂಗಾಗ್ಲಿ ಗೆಲ್ಲಿ. ಬನ್ನಿ ಬ್ರೋ. ಸರ್ ಹೇಳಿ ಸರ್. ಬ್ಯಾಕ್ ಟು ಬ್ಯಾಕ್ ಯಾರು ಕಪ್ ಗೆದ್ದಿಲ್ಲ. ಹೌದು. ಈ ಸಲ ಗೆಲ್ತಾರೆ. ಹೌದು, 100% ಬರ್ದಿಟ್ಟು ಈ ಸಲ ಪಕ್ಕ RCB ನೇ. ಪಕ್ಕ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್. ಮ್ಯಾಮ್ ಹೇಳಿ, ಇವತ್ತು RCB ಹೋಮ್ ಗ್ರೌಂಡ್ ಅಲ್ಲಿ ಸೆಕೆಂಡ್ ಮ್ಯಾಚ್ ಭರ್ಜರಿಯಾಗಿ ವಿನ್ ಆಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಎಸ್ ಬಹಳ ಖುಷಿ ಆಯ್ತು. ನಾವೆಲ್ಲ ಒಂದೇ ಫ್ಯಾಮಿಲಿ. ಹ್ಮ್. ನಾನು RCB ಫ್ಯಾನ್, ಇವ್ರು CSK ಫ್ಯಾನ್. ಓಕೆ. ಪರವಾಗಿಲ್ಲ, ಜೊತೆಯಾಗಿ ಬಂದಿವಿ, ಜೊತೆಯಾಗಿ ಎಂಜಾಯ್ ಮಾಡಿವಿ. ಈ ಸರಿ ಕೂಡ ಕಪ್ ನಮ್ದೇ. ಓಕೆ. ಮತ್ತೇನ್ ಹೇಳ್ಬೇಕಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು, ನಾನು ಅಷ್ಟೊಂದು ಕ್ರಿಕೆಟ್ ಅದು ಇದು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಇವತ್ ನೋಡಿದ್ಮೇಲೆ ಫುಲ್ ಫ್ಯಾನ್ ಆಗ್ಬಿಟ್ಟಿನಿ ನಾನು. ಓಕೆ. ಬಹಳ ಖುಷಿ ಆಯ್ತು. ಪ್ರತಿ ಸಲ ಕೂಡ ಕಪ್ ನಮ್ದೇ. ಈ ಸರಿ ಮಾತ್ರ ಅಲ್ಲ, ಪ್ರತಿ ಸರಿ ಕೂಡ ಕಪ್ ನಮ್ದೇ. ಜೈ RCB, ಜೈ ಬೆಂಗಳೂರು. ಓಕೆ, ಅಂದ್ರೆ ಫಸ್ಟ್ ಟೈಮ್ ಬಂದಿದ್ದ ಗ್ರೌಂಡ್ ಗೆ? ಫಸ್ಟ್ ಟೈಮ್ ನಾನು ಸ್ಟೇಡಿಯಂ ಅಲ್ಲಿ ಬಂದು ಮ್ಯಾಚ್ ನೋಡಿದ್ದು. ಬಹಳ ಖುಷಿ ಆಯ್ತು. ಅಂದ್ರೆ ಲಕ್ಕಿ ಫುಲ್ ಅನ್ಸುತ್ತೆ ನೀವು. ಎಂಜಾಯ್. ಹಾ ಸರ್, ಥ್ಯಾಂಕ್ ಯು. ಸರ್ ನೀವ್ ಹೇಳಿ, ಇವತ್ತು ನಮ್ಮವರು 250 ಹೊಡೆದ್ರು, CSK ನಿಮ್ಮವರು ಆಲ್ ಔಟ್ ಆಗೋದ್ರು. ಏನ್ ಹೇಳಕ್ ಇಷ್ಟಪಡ್ತೀರಾ? ಅತ್ಯಂತ ಬಹಳ ಚೆನ್ನಾಗಿ ಆಡಿದ್ರು ಇವತ್ತು RCB ಅವರು. ಹಾ. ನಮ್ ಕಡೆಯಿಂದ ಅದನ್ನ ಚೆನ್ನಾಗಿ ಫೈಟ್ ಮಾಡಕ್ ಆಗ್ಲಿಲ್ಲ. ಆದ್ರೂ ನಾವು
ಸೋಲುನು ಒಪ್ಪಿಕೊಂಡಿಲ್ಲ, ಇನ್ನು ಮುಂದಿದೆ. ಹ್ಮ್. ನಾವು ಅದನ್ನ ಇನ್ನು ಮುಂದಿನ ದಿನಗಳಲ್ಲಿ ಗೆದ್ದು ಕಪ್ಪು ನಮ್ದಾಗಿಸ್ಕೊಳ್ತೀವಿ ಅಂತ ಹೇಳಿ ಹೇಳ್ತೀನಿ. ನಾನು ಹೇಳಕ್ Okay. ಇಷ್ಟಪಡ್ತೀನಿ. ಮ್ಯಾಮ್ ಏನಾಗ್ಬೇಕು ನಿಮ್ಗೆ ಇವರು? ನನ್ನ husband. ಓಕೆ ಮ್ಯಾಮ್, ಇವಾಗ ಹೇಳಿ, ಹಸ್ಬೆಂಡ್ ಅವರು CSK, ಹಾ. ನೀವು ಬಂದ್ಬಿಟ್ಟು RCB, RCB, ಹೇಗಿತ್ತು ನನ್ ಅಂತ? ಮಗ CSK, ಮಗಳ RCB. ಓಕೆ ಮನೇಲೆ ಫುಲ್ಲು ದೊಡ್ಡ ಟೀಮ್ ಇದೆ ಅಂತ ಅನ್ಸುತ್ತೆ. ಸರ್ ಏನಿಲ್ಲ, ಇದು ಒಂದು ಗೇಮ್ ಅಷ್ಟೇ. ಇದು ಹಾ. ಅವ್ರವ್ರ ವೈಯಕ್ತಿಕ ಬಿಟ್ಟಿದ್ದು, ಹೌದು. ಅವ್ರವ್ರ ಅಭಿಮಾನ. ನನ್ಗೆ ಕೊಹ್ಲಿ ಅಂದ್ರೆ ಅಭಿಮಾನ, ಅವ್ರಿಗೆ ಧೋನಿ ಧೋನಿ ಅಂದ್ರೆ ಅಭಿಮಾನ, ಮಗಳಿಗೆ ಇನ್ನೊಬ್ರು ಅಂದ್ರೆ ಅಭಿಮಾನ. ಏನ್ ಮಾಡಕ್ ಆಗಲ್ಲ, ಇದು ಜಸ್ಟ್ ಗೇಮು. ಆದ್ರೆ ಎಲ್ಲ ಆಗಿದ್ರು ನಮ್ ಕನ್ನಡ ನಮ್ದು ಅನ್ನೋ ಒಂದು ಹೆಮ್ಮೆ ಮಾತ್ರ ನಮ್ಗಿರುತ್ತೆ. ಹೌದು. ಜೈ RCB. ಓಕೆ ಸರ್, ಹೇಳಿ ಏನಪ್ಪಾ ಅಂತಂದ್ರೆ, ಈಗ ಧೋನಿ ಅವರು 3 ಮ್ಯಾಚ್ ಇಂದ ಆಡ್ತಾ ಇಲ್ಲ, ಹಾಗಾಗಿ ನಮ್ಮ CSK ಸೋಲ್ತಿದೆ ಅಂತ CSK ದವ್ರು ಹೇಳ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಆ ತರ ಏನಿಲ್ಲ. ಏನೋ ಅವ್ರ ಅನುಪಸ್ಥಿತಿಯಲ್ಲಿ ಮುಂದಾದ್ರೂ ಅವ್ರು ಬಂದು ಗೆದ್ದು ನಾವು ಗೆಲ್ತೀವಿ ಅಂತೇಳಿ ಭರವಸೆಯನ್ನ ನಾನು ಕೊಡ್ತೀನಿ. ನಾನು ಓಕೆ, ಥ್ಯಾಂಕ್ ಯು. Thank you. ಇವತ್ತು ಬೆಂಗಳೂರಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ 2ನೇ ಮ್ಯಾಚ್ ವಿನ್ ಆದ್ರೆ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಗೆಲ್ಲೋದ್ ಮುಖ್ಯ ಅಲ್ಲ, CSK ಮೇಲೆ ಗೆದ್ದವ್ರಲ್ಲ ಅದು ತುಂಬಾ ಖುಷಿ ಇದೆ. ಇಷ್ಟು ವರ್ಷ ಏನು ಭಯ ಪಟ್ಕೊಂಡ್ ಬರ್ತಾ ಇದ್ವಿ, ಅಯ್ಯೋ ಸೋತೋಗ್ಬಿಟ್ರೆ ಏನ್ ಮಾಡೋ ಸೋತ, ಇವಾಗ ಧೈರ್ಯವಾಗಿ ಎದೆ ತಟ್ಕೊಂಡ್ ಬರ್ಬೋದು. ಪಕ್ಕ RCB ಗೆಲ್ತಾರಂತ ಅಷ್ಟು ಖುಷಿಯಲ್ಲಿ ಓಕೆ, ಬಗ್ಸ್ಕೊಂಡ್ ನಿಕ್ಕವ್ರಲ್ಲ CSK ಗೆ, ಸಾಕ್ ಬಿಡಿ ಬ್ರಾ, ಅಷ್ಟು ಖುಷಿ. ಅಲ್ಲ, ಟೀಮ್ ಡೇವಿಡ್ ಅಂತ ಇವತ್ತಂತೂ ಅದೇ ಅದೇ ಸ್ಟೇಡಿಯಂ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹೋದ್ ವರ್ಷ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ತರ ರೊಮಾರಿಯೋ ಶೆಫರ್ಡ್ ಅವರು ಆಡಿದ್ರು. ಹೌದು. ಈ ವರ್ಷ ಟೀಮ್ ಡೇವಿಡ್. ಇನ್ನ ನೆಕ್ಸ್ಟ್ ವರ್ಷ ಯಾರು ಆಡ್ತಾರೋ ಗೊತ್ತಿಲ್ಲ, ಪಾಪ ಹೆಂಗೋ ಉಳ್ಕೊಂತಾರೆ. ಯಾಕಂದ್ರೆ CSK ಮೇಲೆ ಒಂದೇ ಮ್ಯಾಚ್ ಇರೋದು, ಪಾಪ ಬದುಕೊಂತಾರ ಅನ್ಸುತ್ತೆ. ಓಕೆ. ಇಲ್ಲಾಂದ್ರೆ ಅದ್ರಲ್ಲೂ ಧ್ವಂಸ ಮಾಡ್ಬಿಡ್ತಾ ಇದ್ರು. ಅಲ್ಲ, ಈಗ ಮೊನ್ನೆ ಅವರು ಹೋಮ್ ಗ್ರೌಂಡ್ ಅಲ್ಲಿ ಒಂದು ಮ್ಯಾಚ್ ಆಯ್ತು, ಅದನ್ನು ಕೂಡ ಸೋತೋದ್ರು. ಆ ಟೈಮಲ್ಲೂ ಕೂಡ ಫ್ಯಾನ್ಸ್ ಸ್ವಲ್ಪ ಏನ್ ಹೇಳಿದ್ರು ಅಂದ್ರೆ, ಓಕೆ ನಾವು ಸೋತಿದೀವಿ ಪರವಾಗಿಲ್ಲ, ಬೆಂಗಳೂರಲ್ಲಿ ನಾವು ರಿವೆಂಜ್ ತಗೊಳ್ತೀವಿ ಅಂತ ಅಂತಿದ್ರು. ಅದ್ರ ಬಗ್ಗೆ ಏನಂತೀರಾ? ಸರ್, ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅವ್ರು ಎಷ್ಟೇ ರಿವೆಂಜ್ ತಗೊಂಡ್ಲಿ ಏನೇ ಮಾಡ್ಲಿ, ಇನ್ನ ಅವ್ರ ಲೆಗಸಿ ಅನ್ನೋದು ಹೋಗ್ಬಿಡ್ತು ಸರ್. ಹೌದು. ಸ್ಟಾಪ್ ಆಯ್ತು ಅಷ್ಟೇ. ಆಮೇಲೆ ನನ್ನ ಒಳಗಡೆನು ನಮ್ಮ ಅಕ್ಕಪಕ್ಕ ಕೂತಿರೋ ಹುಡುಗರೇ ಹೇಳಿದ್ರು, ಹಾ. ಸರ್ ನಾನ್ ಬಂದಿರೋ ಧೋನಿಗೋಸ್ಕರ ಹಾ. CSK ನನ್ಗೇನು ಬೇಡವೇ ಬೇಡ, ಟಿ ಶರ್ಟ್ ತೆಗೆದ್ಬಿಟ್ಟು RCB ಜರ್ಸಿ ಹಾಕೊಂಡ್ರು ನಮ್ ಮುಂದೆನೆ. ಸರಿನಾ? ಅದು CSK ಫ್ಯಾನ್ಸ್. RCB ಫ್ಯಾನ್ಸ್ ಏನಂತ ಇಡೀ ವರ್ಲ್ಡ್ ಗೆ ಗೊತ್ತಾಗಿದೆ ಲಾಸ್ಟ್ ಇಯರ್. ಅಂದ್ರೆ ಸೋಲಕ್ಕೆ ತಲಫ ರೀಸನ್ ಅಂತಿದ್ದಾರೆ, ಏನಂತೀರಾ? ಸರ್ ಪಾಪ ಅವ್ರ ಮೇಲೆ ಏನು ಹೇಳ್ಬಾರ್ದು, ಅವರು ಒಬ್ಬ ಲೆಜೆಂಡ್ರಿ ಪ್ಲೇಯರ್. ಹೌದು. ಸೊ ಏನೇ ಸೋತ್ರುನು ಧೋನಿ ಅಂತಾರೆ, ಗೆದ್ರು ಧೋನಿ ಅಂತಾರೆ. ಅವ್ರ ಗೇಮ್ ಪ್ಲಾನ್ಸ್ ಇಲ್ಲ ಮಾಡಕ್ಕಾಗುತ್ತೆ ಅಲ್ವಾ? ಓಕೆ, ಅಂದ್ರೆ ಈ ಸಲ ಕಪ್ ನಮ್ದೇ 100%. 18 ವರ್ಷದಿಂದ ಸೋಲೋವಾಗ್ಲೇ ನಮ್ದೇ ಅಂದಿದೀವಿ, ಇವಾಗ ಗೆಲ್ತಾ ಇರೋವಾಗ ನಾವ್ ಹೆಂಗೆ ನಮ್ದೇ ಅಲ್ಲ ನಮ್ದು ಈ ತರ ಟೀಮ್ ಇಟ್ಕೊಂಡು ನಾವು ಇನ್ನೊಂದ್ ಏನಂತಂದ್ರೆ, ಈಗ CSK ದವ್ರನ್ನ ಟ್ರೋಲ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನಂತೀರಾ? ಅದ್ರಲ್ಲೇ ಗೊತ್ತಾಗುತ್ತೆ ಸರ್, Loyal ಇಲ್ಲ ಅಂತ. ಟೀಮ್ ನ ಇಷ್ಟ ಪಡ್ತಾ ಇದಾರಾ ಇಲ್ಲ ಧೋನಿನ ಇಷ್ಟ ಪಡ್ತಿದಾರ ಅಂತ ಅದ್ರಲ್ಲೇ ಗೊತ್ತಾಗುತ್ತೆ. ಓಕೆ. ಬಟ್ RCB ಅವರು ಸತ್ರು ಸೋತ್ರು ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಜೈ RCB. ಥ್ಯಾಂಕ್ ಯು. ಸಿಂಹ ಗೂಡ್ ಸೇರ್ಕೊಂಡು ಫಸ್ಟ್ ಮ್ಯಾಚ್ ಹೇಗಿತ್ತು ಇವತ್ತು? ತುಂಬಾ ಚೆನ್ನಾಗಿತ್ತು. ಮ್ಯಾಮ್, ಇವತ್ತು RCB ಅವರು ಹೋಮ್ ಗ್ರೌಂಡ್ ಅಲ್ಲಿ 2ನೇ ಮ್ಯಾಚ್ ವಿನ್ ಆದ್ರು, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಓಕೆ, ಈ ಸರ್ತಿ ಕಪ್ ನಮ್ದೇ. ನಮ್ದು. ಇವತ್ತು ಮ್ಯಾಚ್ ನೋಡಿದ್ರಾ? ಹೇಗಿತ್ತು? ಓಕೆ, ಇವತ್ತು ನಿಮ್ಮ ಫೇವ್ರೇಟ್ ಯಾರು? ನಿಮ್ಮ ಫೇವ್ರೇಟ್ ಯಾರು? ಕೊಹ್ಲಿ ನೋಡಿದ್ರಾ ಇವತ್ತು? ಖುಷಿ ಆಯ್ತಾ? RCB CSK ಮೇಲೆ ಗೆದ್ದಿದ್ರೆ ತುಂಬಾ ಖುಷಿ ಆಯ್ತು. ಓಕೆ, ಅಂದ್ರೆ ಇದು ಸೆಕೆಂಡ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ವಿನ್ ಆಗ್ತಿರೋದು, ಹೌದು. ಅದು CSK ಮೇಲೆ, ಹೌದು. ಅದು ಆಲ್ ಔಟ್ ಮಾಡ್ಬಿಟ್ಟು. ಅದ್ರ ಬಗ್ಗೆ ಏನಂತೀರಾ? ತುಂಬಾ ಖುಷಿ ಆಯ್ತು. ಇನ್ನೇನಿಲ್ಲ, ಇನ್ನೂ ಗೆಲ್ಬೇಕಲ್ಲ, ಮುಂದೆ ಗೆದ್ದುಬಿಟ್ಟು ಕಪ್ ಗೆದ್ರೆ ಈ ಸತಿ ಟೀಮ್ ಡೇವಿಡ್ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. 3 6 ಹೊಡೆದಿದ್ದು ತುಂಬಾ ಖುಷಿ ಆಯ್ತು. ಅದೇ ತರ ಫಾರ್ಮ್ ಇದ್ರೆ ಕಪ್ ಗೆಲ್ಬಹುದು ನಾವು. ಈ ಸಲಿನ ಕಪ್ ನಮ್ದೇ ಅಂತೀರಾ, ಏನಂತೀರಾ? ಈ ಸತಿ ಕಪ್ ನಮ್ದೇ, ಅಫ್ ಕೋರ್ಸ್ ನಮ್ದೇ. ಈ ಸಲನೂ ಕಪ್ ನಮ್ದೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.